ಹಾಯ್ ಫ್ರೆಂಡ್, ವೆಲ್ಕಮ್ ಟು ಸ್ವಾತಿ ಸ್ವ್ಯಾಗ್. ನಾನು ನಿಮ್ಮ ಸ್ವಾತಿ. ಇದು ಮಾವಿನಕಾಯಿ ಸೀಸನ್ ಆದ್ದರಿಂದ ಎಲ್ಲರಿಗೂ ಈಸಿಯಾಗಿ ಮಾವಿನಕಾಯಿ ಸಿಗುತ್ತೆ. ನಿಮ್ಮ ಮನೆಯಲ್ಲೇ 2 ಮಾವಿನಕಾಯಿ ಇದ್ದರೆ ಕೇವಲ 10 ನಿಮಿಷಗಳಲ್ಲೇ 4 ಬಗೆಯ ಅಡುಗೆಯನ್ನು ಹೇಗೆ ಮಾಡ್ಬೋದಂತ ಇವತ್ತಿನ ವಿಡಿಯೋಗಳಲ್ಲೇ ನಿಮಗೆ ನಾನು ತಿಳಿಸ್ಕೊಡುತ್ತೆ. ಇದಕ್ಕೆ ಮೊದಲು ಮಾವಿನಕಾಯಿನ ಚೆನ್ನಾಗಿ ತೊಳೆದು 2 ಮಾವಿನಕಾಯಿಯ ಸಿಪ್ಪೆಯನ್ನು ತೆಗೆದಿಟ್ಕೊಬೇಕು. ಇನ್ನೊಂದು ಮಾವಿನಕಾಯಿನ ಉಪ್ಪಿನಕಾಯಿಗೆ ಚಿಕ್ಕದಾಗಿ ಹೆಚ್ಚಿಟ್ಕೊಬೇಕು. ನಾನಿಲ್ಲಿ ಅರ್ಧ ಮಾವಿನಕಾಯಿನ ಚಿಕ್ಕ ಚಿಕ್ಕ ಪೀಸುಗಳನ್ನಾಗಿ ಮಾಡಿ ಪಕ್ಕದಲ್ಲಿಟ್ಕೊಂಡಿದ್ದೆ ಮತ್ತು ಉಳಿದ ಮಾವಿನಕಾಯಿನ ದೊಡ್ಡ ಪೀಸ್ಗಳನ್ನು ಮಾಡ್ಕೊಂಡಿದ್ದೆ. ನಾನು ಮೊದಲನೇದಾಗಿ ಮಾವಿನಕಾಯಿಯ ಅಪ್ಪೆ ಹುಳಿ ಮಾಡೋದು ಹೇಗಂತ ಹೇಳಿಕೊಡ್ತೆ. ಮಾವಿನಕಾಯಿ ಅಪ್ಪೆ ಹುಳಿ ಮಾಡಲಿಕ್ಕೆ 1 ಮಾವಿನಕಾಯಿ, 1 ಹಸಿಮೆಣಸು ಮತ್ತು ಅರ್ಧ ಲೋಟ ನೀರಿನ ಜೊತೆಗೆ ಇದನ್ನು 5 ನಿಮಿಷಗಳ ಕಾಲ ಬೇಯಿಸ್ಕೊಳ್ಬೇಕು. ಈ ರೀತಿ ಚೆನ್ನಾಗಿ ಬೆಂದ ನಂತರ ಇದನ್ನು ಸ್ವಲ್ಪ ತಣ್ಣಗಾಗಿಸಿ ಮಿಕ್ಸಿ ಜಾರ್ನಲ್ಲಿ ರುಬ್ಕೊಬೇಕು. ಈ ಥರ ಪೇಸ್ಟನ್ನು ಪಾತ್ರೆಗೆ ಹಾಕಿ ಎಷ್ಟು ನೀರು ಬೇಕಷ್ಟು ನೀರನ್ನು ಆ್ಯಡ್ ಮಾಡಿ ಒಂದು 2ರಿಂದ 3 ನಿಮಿಷಗಳ ಕಾಲ ಚೆನ್ನಾಗಿ ಕುದಿ ಬರಿಸ್ಬೇಕು. ಅದಕ್ಕೆ ನಾನು 2 ಲಿಂಬು ಗಾತ್ರದಷ್ಟು ಬೆಲ್ಲವನ್ನು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿದ್ದೆ. ಇದಕ್ಕೆ ಎಕ್ಸ್ಟ್ರಾ ಖಾರವನ್ನು ಆ್ಯಡ್ ಮಾಡುವ ಅಗತ್ಯ ಇಲ್ಲ. ನಾನು ಮೊದಲೇ ಹಸಿಮೆಣಸು ಹಾಕೋದ್ರಿಂದ ಎಕ್ಸ್ಟ್ರಾ ಖಾರದ ಅಗತ್ಯ ಇರೋದಿಲ್ಲ. ಈಗ ಇದಕ್ಕೆ ಒಗ್ಗರಣೆಯನ್ನು ರೆಡಿ ಮಾಡಿಕೊಳ್ಳುವ. ಒಗ್ಗರಣೆಗೆ ನಾನು 2 ಟೇಬಲ್ ಸ್ಪೂನ್ ಆಗುವಷ್ಟು ಕೊಕೊನಟ್ ಆಯಿಲನ್ನು, 1 ಒಣಮೆಣಸು, ಸ್ವಲ್ಪ ಸಾಸಿವೆ, ಸ್ವಲ್ಪ ಕರಿಬೇವು ಮತ್ತು ಒಗ್ಗರಣೆಗೆ ಇಂಗನ್ನು ಹಾಕ್ತಾಯಿದ್ದೆ. ನಿಮಗೆ ಬೇಕಂದರೆ ಬೆಳ್ಳುಳ್ಳಿ ಒಗ್ಗರಣೆ ಬೇಕಾದರೂ ಕೊಡ್ಬೋದು, ಬಟ್ ನಾನು ಇಂಗಿನ ಒಗ್ಗರಣೆಯನ್ನು ಕೊಡ್ತಾಯಿದ್ದೆ. ಈ ಒಗ್ಗರಣೆಯಲ್ಲಿ ಹಾಕಿದಾಗ ತುಂಬ ಪರಿಮಳವಾದ ಅಪ್ಪೆ ಹುಳಿ ರೆಡಿ ಆಯಿತು. ಮಾವಿನಕಾಯಿ ಉಪ್ಪಿನಕಾಯಿ ಮಾಡಲಿಕ್ಕೆ ಸ್ವಲ್ಪ ಸಾಸಿವೆ, 6ರಿಂದ 8 ಒಣಮೆಣಸನ್ನು ನಾನು ಮಿಕ್ಸಿ ಜಾರ್ನಲ್ಲಿ ಸ್ವಲ್ಪ ತರಿಯಾಗಿ ಪೌಡ್ರ್ ಮಾಡ್ಕೊಂಡಿದ್ದೆ. 1 ಮಾವಿನಕಾಯಿನ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೆ. ಅದನ್ನು ಒಂದು ಜಾರ್ನಲ್ಲಿ ಹಾಕ್ಕೊಂಡು ನಾನು ಮಾಡಿದ ಮಸಾಲೆ ಪೌಡರನ್ನು 2 ಟೇಬಲ್ ಸ್ಪೂನ್ ಆಗುವಷ್ಟು ಹಾಕ್ತಾಯಿದ್ದೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿದೆ. ಈ ಉಪ್ಪಿನಕಾಯಿಯನ್ನು ನಾವು 2ರಿಂದ 3 ತಿಂಗಳುಗಳ ಕಾಲ ಇಡ್ಬೋದು. ನಾನೀಗ ಒಗ್ಗರಣೆಗೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಕೊಕೊನಟ್ ಆಯಿಲಿಗೆ ಜಜ್ಜಿಟ್ಕೊಂಡ ಬೆಳ್ಳುಳ್ಳಿಯನ್ನು ಹಾಕ್ತಾಯಿದ್ದೆ. ಈ ಬೆಳ್ಳುಳ್ಳಿಯನ್ನು ನಾವು ಚೆನ್ನಾಗಿ ರೋಸ್ಟ್ ಮಾಡಬೇಕು. ಈ ರೀತಿ ಕೆಂಪಗಾದ ಮೇಲೆ ಇದನ್ನು ಉಪ್ಪಿನಕಾಯಿಗೆ ಆ್ಯಡ್ ಮಾಡ್ತಾಯಿದ್ದೆ. ನೀವು ಈ ಉಪ್ಪಿನಕಾಯಿನ 3ರಿಂದ 4 ತಿಂಗಳು ಇಡಬೇಕಾದ್ರೆ ಸ್ವಲ್ಪ ಹೆಚ್ಚಿಗೆ ಎಣ್ಣೆಯನ್ನು ಆ್ಯಡ್ ಮಾಡ್ಬೋದು. ಉಪ್ಪಿನಕಾಯಿ ರೆಡಿಯಾಗಿದೆ. ಇದಕ್ಕೆ ಗಾಂಧಾರಿ ಮೆಣಸು ಅಂತ ಕರೀತಾರೆ. ನಮ್ಮ ಊರ ಕಡೆ ಇದಕ್ಕೆ ಬಿಳಿ ಚೂರು ಮೆಣಸು ಅಂತ ಕೂಡ ಹೇಳ್ತಾರೆ. ಇದು ತುಂಬ ಖಾರ ಇರುತ್ತೆ. ನಾನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡ ಮಾವಿನಕಾಯಿ ಮತ್ತು ಈ ಹಸಿಮೆಣಸನ್ನು ಮಿಕ್ಸ್ ಮಾಡ್ಕೊತಾ ಇದ್ದೆ. ನೋಡಿ, ಈ ಥರ ಎರಡನ್ನು ಒಟ್ಟಿಗೆ ಸೇರಿಸಿ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೆ. ನಿಮ್ಮ ಕೈಲಿ ಈ ರೀತಿಯ ಮೆಣಸು ಇಲ್ಲದೆ ಇದ್ದರೆ ನಾರ್ಮಲ್ ಹಸಿಮೆಣಸನ್ನು ಕೂಡ ಆ್ಯಡ್ ಮಾಡ್ಬೋದು. ಈ ಕಟ್ ಮಾಡಿದ ಹಸಿಮೆಣಸು ಮತ್ತು ಮಾವಿನಕಾಯನ್ನು ಒಂದು ಬೌಲ್ನಲ್ಲಿ ತೊಗೊತಾ ಇದ್ದೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈ ಮಿಶ್ರಣನ ಸರಿಯಾಗಿ ಮಿಕ್ಸ್ ಮಾಡಬೇಕು. ಹೀಗೆ ಸರಿಯಾಗಿ ಮಿಕ್ಸ್ ಆದ ಮಿಶ್ರಣಕ್ಕೆ ಒಗ್ಗರಣೆಯನ್ನು ರೆಡಿ ಮಾಡ್ಕೊಬೇಕು. 1 ಟೇಬಲ್ ಸ್ಪೂನು ಕೊಕೊನಟ್ ಆಯಿಲಿಗೆ ಸ್ವಲ್ಪ ಕರಿಬೇವು ಮತ್ತು ಚಿಕ್ಕ ಇಂಗಿನಿಂದ ಒಗ್ಗರಣೆಯನ್ನು ರೆಡಿ ಮಾಡಿ ಹೆಚ್ಚಿಟ್ಕೊಂಡ ಮಾವಿನಕಾಯಿ ಮತ್ತು ಹಸಿಮೆಣಸಿನ ಮಿಶ್ರಣಕ್ಕೆ ಹಾಕಬೇಕು. ಕೊನೆಯದಾಗಿ ಮಾವಿನಕಾಯಿ ಚಟ್ನಿಯನ್ನು ಹೇಗೆ ರೆಡಿ ಮಾಡೋದಂತ ಹೇಳ್ತಾ ಇದ್ದೆ. ನಾನು ಇದಕ್ಕೆ ಮಾವಿನಕಾಯಿ ಗಾಂಧಾರಿ ಮೆಣಸೆ ಒಣಗಿದ್ದನ್ನು ತೊಗೊಂಡಿದ್ದೆ. ನೀವು ಹಸಿಮೆಣಸು ಬೇಕಾದರೂ ತೊಗೊಳ್ಬೋದು. ಮತ್ತು ಕಾಯಿ ಒಂದು ಮಿಕ್ಸಿ ಜಾರಿಗೆ ಮಾವಿನಕಾಯಿ, ಹಸಿಮೆಣಸು, ಕಾಯಿ, ಉಪ್ಪು ಅನ್ನು ಸೇರಿಸಿ ಮಿಕ್ಸಿಯನ್ನು ಮಾಡ್ಕೊಂಡಿದ್ದೆ. ಈಗ ಚಟ್ನಿ ರೆಡಿಯಾಗಿದೆ. ಫ್ರೆಂಡ್ಸ್, ನಾನು ನಿಮಗೆ 10 ನಿಮಿಷಗಳಲ್ಲೇ 4 ಬಗೆಯ ಮಾವಿನಕಾಯಿ ಅಡುಗೆಯನ್ನು ಹೇಗೆ ಮಾಡೋದಂತ ಈ ವಿಡಿಯೋದಲ್ಲೇ ತಿಳಿಸಿದ್ದೆ. ಮಾವಿನಕಾಯಿ ಉಪ್ಪಿನಕಾಯಿ ಇರ್ಬೋದು, ಚಟ್ನಿ ಇರ್ಬೋದು, ಅಪ್ಪೆ ಹುಳಿ ಇರ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಅಪ್ಪೆ ಹುಳಿ ಸಿಹಿ, ಖಾರ ಮತ್ತು ಹುಳಿಯ ಒಂದು ಸಮ್ಮಿಶ್ರಣ ಆಗಿರುತ್ತೆ. ಈ ಸಾರು ಹೇಳೋದು ಬಿಸಿ ಬಿಸಿಯಾದ ವೈಟ್ ರೈಸ್ ಜೊತೆಗೆ ತುಂಬ ಒಳ್ಳೆಯ ಕಾಂಬಿನೇಷನ್ನು.
ನಿಮಗೆ ನನ್ನ ಈ ರೆಸಿಪಿ ಇಷ್ಟ ಆದರೆ ನಿಮ್ಮ ಮನೇಲಿ ಒಂದು ಸತಿ ಟ್ರೈ ಮಾಡಿ. ಹಾಗೆ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೆಚ್ಚಿನ ನೋಟಿಫಿಕೇಷನಿಗಾಗಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ನಿಮಗೇನಾದರೂ ಕಮೆಂಟ್ಸ್ ಹೇಳೋದಿದ್ದರೆ ಕಮೆಂಟ್ ಬಾಕ್ಸ್ನಲ್ಲೇ ನನಗೆ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್.